ಇನ್ನು ವೆರಿ ಇಂಪಾರ್ಟೆಂಟ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಲೋಕಸಭೆಯಲ್ಲಿ ಇದು ಮಂಡನೆ ಆಗ್ತಿರುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ವಕ್ಫ್ ವಿಧೇಯಕ ಮಂಡನೆ ಆಗುತ್ತೆ ಮಧ್ಯಾಹ್ನ 12 ಗಂಟೆಗೆ. ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆ ಆಗುವಂಥದ್ದು ಲೋಕಸಭೆಯಲ್ಲಿ. ವಿಪಕ್ಷಗಳ ವಿರೋಧದ ನಡುವೆನೇ ಮಸೂದೆ ಮಂಡನೆಗೆ ಈಗಾಗಲೇ ಸಿದ್ಧತೆಗಳಾಗಿದೆ. ಅದರ ಪಟ್ಟಿನಲ್ಲಿ ಇದು ಕೂಡ ಇದೆ. ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಕಿರಣ್ ರಿಜಿಜು ಸಚಿವರು ಮಂಡಿಸ್ತಾರೆ. ಸಂಸದೀಯ ಜಂಟಿ ಸಮಿತಿಯಿಂದ ಮಸೂದೆ ಪರಿಷ್ಕರಣೆ ಆಗಿದೆ. ಸೊ ಇದು ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಇದಕ್ಕೆ JPC ಅಧ್ಯಕ್ಷ ಜಗದಂಬಿಕಾ ಪಾವಲ್ ಮತ್ತು BJP ಸಂಸದ ಸಂಜಯ್ ಜೈಸ್ವಾಲ್ ಮಸೂದೆ ಕುರಿತಂಥ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಎನ್ನುವಂಥ ಮಾತು. ಮಸೂದೆ ಕುರಿತು 8 ಗಂಟೆಗಳ ಚರ್ಚೆಗೆ ಸಮಯ ನಿಗದಿ ಮಾಡಲಾಗಿದೆ. ಚರ್ಚೆಯಲ್ಲಿ ವಿರೋಧ ಪಕ್ಷಗಳು ಕೂಡ ಭಾಗಿಯಾಗ್ತವೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ. ಒಗ್ಗಟ್ಟಿನಿಂದ ಮಸೂದೆಯನ್ನು ವಿರೋಧಿಸಬೇಕು ಅಂತ ವಿಪಕ್ಷಗಳು ಸಜ್ಜಾಗಿವೆ. ಕಾಂಗ್ರೆಸ್, TMC, ಸಮಾಜ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಮಾಜವಾದಿ ಪಾರ್ಟಿ DMK ವಿರೋಧ ವ್ಯಕ್ತಪಡಿಸಿವೆ. ಇದು ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕುವಂತ ಪ್ರಯತ್ನ ಅಂತ ನಾಸೀರ್ ಹುಸೇನ್ ಬಣ್ಣಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಹಾಗೂ JPC ಅಂದರೆ ಜಂಟಿ ಸಂಸದೀಯ ಸಮಿತಿಯ ಸದಸ್ಯ ನಾಸೀರ್ ಹುಸೇನ್ ವಕ್ಫ್ ಆಸ್ತಿಗಳಲ್ಲಿ ಭ್ರಷ್ಟಾಚಾರ ತಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ತಿದ್ದುಪಡಿ ವಿಧೇಯಕ ಅಲ್ಪಸಂಖ್ಯಾತರ ಒಳಿತಿಗೋಸ್ಕರ ನಾವಿದನ್ನು ಮಂಡಿಸ್ತಾ ಇದ್ದೀವಿ ಎನ್ನುವಂಥ ಮಾತನ್ನು BJP ಹೇಳ್ತಾ ಇದೆ. ಆದರೆ ಇದು ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಂತ ವಿಪಕ್ಷಗಳು ಟೀಕಿಸ್ತಾ ಇವೆ. TDP ಷರತ್ತುಬದ್ಧ ಬೆಂಬಲವನ್ನು ಕೊಟ್ಟಿದೆ. NDA ಬೆಂಬಲಿತ ಪಾರ್ಟಿ TDP ಮಂಡಳಿಯಲ್ಲಿ ಮುಸ್ಲಿಮೇತರರ ನೇಮಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಮಂಡಳಿಯಲ್ಲಿ ಮುಸ್ಲಿಮೇತರರು ಮುಸಲ್ಮಾನರನ್ನು ಬಿಟ್ಟು ಬೇರೆ ಇರಬಾರದು. ಮಧ್ಯರಾತ್ರಿವರೆಗೆ ನಡೆದಂತಹ ಸಭೆಯಲ್ಲಿ TDP ಕೊನೆಗೆ ಈ ಷರತ್ತನ್ನು ಹಾಕಿದೆ. ಮುಸ್ಲಿಂ ಸಂಘಟನೆಗಳ ನಾಯಕರ ಜೊತೆಗೂ ಕೂಡ ನಾಯ್ಡು ಚರ್ಚೆ ಮಾಡಿದ್ದಾರೆ. ತಿದ್ದುಪಡಿ ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದನ್ನು ತರಬೇಕು, ಅವರಿಗೆ ಸಹಾಯ ಆಗಬೇಕು, ಹಾಗಾಗಿ ನಾವು ಇದನ್ನು ಬೆಂಬಲಿಸ್ತೀವಿ, ಆದರೆ ಷರತ್ತು ಅನ್ವಯ ಅಂತ ಹೇಳಿದ್ದಾರೆ. ಅದೇನಪ್ಪ ಅಂದರೆ ಮಂಡಳಿಯಲ್ಲಿ ಮುಸ್ಲಿಮೇತರರ ನೇಮಕ ಇರಬಾರ್ದು ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ವಕ್ಫ್ ಕಾಯ್ದೆನಲ್ಲಿ ಏನಿದೆ ಅಂತ. ಈ ಆಸ್ತಿ ಸರ್ವೆಗೆ ಆಯುಕ್ತರ ನೇಮಕ ಅನ್ನುವಂಥದ್ದು ತಿದ್ದುಪಡಿ ಆಗಿರುವಂಥದ್ದು ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸರ್ವೆ ಆಗಬೇಕು ಅಂತ. ಇನ್ನು ರಾಜ್ಯ ಸರ್ಕಾರದಿಂದ ಆಯುಕ್ತರ ನೇಮಕ ಆಗುತ್ತೆ. ಜಿಲ್ಲಾಧಿಕಾರಿಗಳಿಗೆ ಈಗ ತಿದ್ದುಪಡಿ ಆಗ್ತಿರೋದು, ಜಿಲ್ಲಾಧಿಕಾರಿಗಳಿಗೆ ಇದರ ಜವಾಬ್ದಾರಿ. ಲೆಕ್ಕ ಪರಿಶೋಧಕರ ನೇಮಕ ಆಗುತ್ತೆ ವಕ್ಫ್ ಮಂಡಳಿಯಿಂದ. ರಾಜ್ಯ ಸರ್ಕಾರವೇ ಲೆಕ್ಕ ಪರಿಶೋಧಕರ ಸಮಿತಿಯನ್ನು ರಚನೆ ಮಾಡುತ್ತೆ ತಿದ್ದುಪಡಿ ಆದಮೇಲೆ. ಈ ವಕ್ಫ್ ಕಾಯ್ದೆನಲ್ಲಿ ಯಾವ್ಯಾವ ರೀತಿ ತಿದ್ದುಪಡಿ ಆಗ್ತಾ ಇದೆ ಅದರ ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈ ಲೆಕ್ಕ ಪರಿಶೋಧಕರೇ ಆಡಿಟ್ ಮಾಡ್ತಾ ಇದ್ದಾರೆ ಈಗಿರೋದ್ರಲ್ಲಿ. ಆದರೆ ಇಲ್ಲ, ಇನ್ನು ಮೇಲಿಂದ ಹಂಗಾಗಲ್ಲ. ಮಂಡಳಿಯಲ್ಲಿ ಮುಸ್ಲಿಂ ಸದಸ್ಯರ ಪ್ರಾತಿನಿಧ್ಯ ಇರಬೇಕು, ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೂ ಕೂಡ ಅವಕಾಶ ಅಂತ ತಿದ್ದುಪಡಿ ಹೇಳ್ತಾ ಇದೆ. ಅದನ್ನೇ TDP ಈಗ ವಿರೋಧ ಮಾಡ್ತಾ ಇರೋದು. ಮುಸ್ಲಿಮೇತರರ ಸದಸ್ಯರು ಇರಬಾರದು ಅನ್ನುವಂಥದ್ದು TDPಯ ವಾದ. ಇಲ್ಲಿ ಒಂದು ಲೆಕ್ಕದಲ್ಲಿ BJP ಮತ್ತು TDPಯ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಪ್ರಮಾಣದ ಅಸಮಾಧಾನ ಇದ್ದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ವಕ್ಫ್ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸಬೇಕು, ಆದರೆ ಇಲ್ಲ, ಹೈಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸಬಹುದು ತಿದ್ದುಪಡಿ ಆದಮೇಲೆ. ಇದೇ ಬಂದಿರೋದು. ವಕ್ಫ್ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸಬೇಕು ಅಂತಂದ್ರೆ ಏನರ್ಥ? ಈಗ ಹೈಕೋರ್ಟ್ಗೂ ಕೂಡ ಹೋಗ್ಬೋದು. ವಕ್ಫ್ ನ್ಯಾಯಮಂಡಳಿಯ ನಿರ್ಧಾರವೇ ಅಂತಿಮ ಆಗಿತ್ತು, ಆದರೆ ಇಲ್ಲ, ಈಗ ಭಾರತದ ಕಾನೂನು ಏನು ಹೇಳುತ್ತೆ, ನ್ಯಾಯಾಲಯ ಏನು ಹೇಳುತ್ತೆ, ಅದೇ ಇಂಪಾರ್ಟೆಂಟ್. ನಾವು ತೋರಿಸ್ತಾ ಇದ್ದೀವಿ. NDA 293 ಬಲದ NDA, ಇನ್ನು ಎಲ್ಲ ಸೇರಿಕೊಂಡು 233, ಇಂಡಿ ಮೈತ್ರಿಕೂಟ, ಸರಳ ಬಹುಮತ 272. ಹಂಗೆ ನೋಡಿದ್ರೆ NDAಗೆ ಬಹುಮತ ಇದ್ದೇ ಇದೆ, ಬಹುಮತಕ್ಕಿಂತ ಜಾಸ್ತಿನೇ ಇದೆ. ಯಾರೂ ಕೂಡ ಅಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಎಕ್ಸೆಪ್ಟ್ TDP. ಬನ್ನಿ, ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೂಡ ತೋರಿಸ್ತಾ ಇದ್ವಿ. ಏನು ಅಂತಂದರೆ ಇದೊಂದು ಮಹತ್ವದ ಬಿಲ್ ಮಂಡನೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಆದರೆ ಕೆಲವೊಂದು ಈ ಮಿತ್ರ ಪಕ್ಷಗಳಲ್ಲಿ TDP ಒಂದು ಷರತ್ತನ್ನು ಹೇಳಿದೆ, ಮುಸ್ಲಿಮೇತರರಿಗೆ ಇಲ್ಲಿ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಜೊತೆಗೇನು ಅಂತಂದರೆ ಮುಸ್ಲಿಂ ಸಮುದಾಯಕ್ಕೆ ಇದರಿಂದ ಅನುಕೂಲ ಆಗಬೇಕು ಅನ್ನುವಂಥದ್ದು ಅದರ ವಾದ. ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಸರಳ ಬಹುಮತವೂ ಇರೋದ್ರಿಂದ ಅತ್ಯಂತ ಸಹಜವಾಗಿಯೇ BJP ಇದನ್ನು ಮಂಡಿಸುತ್ತೆ. ಜೊತೆಗೇನೆಂದರೆ ಪಾಸ್ ಕೂಡ ಆಗುತ್ತೆ ಅಂತ ಅನಿಸುತ್ತೆ. ಏನಂತೀರಿ?
ಹೌದು ರಂಗನಾಥ್, ಇವತ್ತು ಮಹತ್ವದ ಬಿಲ್ ಮಂಡನೆ ಆಗ್ತಿದೆ. ಕಳೆದ ವರ್ಷವೇ ಈ ಬಿಲ್ ಮಂಡನೆ ಆಗಿತ್ತು. ಆದ್ರೆ ಅದನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯಿಸ್ತಿದ್ರ ವಿರೋಧ ಪಕ್ಷಗಳು ಒತ್ತಾಯಿಸಿದ ಕಾರಣ ಅದನ್ನ ಜೆಪಿಸಿ ಕೊಡ್ಲಾಯ್ತು. ಈಗ ಪರಿಷ್ಕರಣೆ ಮಾಡಿ ಆಗಿದೆ. ಒಟ್ಟು 574 ಪರಿಷ್ಕರಣೆ ಆಗ್ಬೇಕು ಅಂಶಗಳು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಮತ್ತೆ ಆಡಳಿತ ಪಕ್ಷದ ಸದಸ್ಯರುಗಳು ಸಮಿತಿಯಲ್ಲಿದ್ದಂಥವರು ಮನವಿಯನ್ನ ಮಾಡಿದ್ರು. ಆದ್ರೆ ಕೇವಲ 14 ಪರಿಷ್ಕರಣೆಗಳಿಗೆ ಮಾತ್ರ ಈಗ ಜೆಪಿಸಿ ಒಪ್ಪಿರುವಂತಹದ್ದು. ಮತ್ತೆ ಅದನ್ನ ಕೇಂದ್ರ ಸಚಿವ ಸಂಪುಟದಲ್ಲೂ ಕೂಡ ಒಂದು ಜೆಪಿಸಿ ವರದಿಯನ್ನು ಕೊಟ್ಟಿತ್ತು, ಅದಕ್ಕೆ ಒಪ್ಪಿಗೆ ಸಿಕ್ಕಿತ್ತು. ಆ ಒಪ್ಪಿಗೆ ಸಿಕ್ಕಾದ ನಂತರ ಈಗ ಲೋಕಸಭೆಯಲ್ಲಿ ಇವತ್ತು ಮಂಡನೆ ಆಗ್ತಾ ಇದೆ. ಕೇಂದ್ರ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಇವತ್ತು ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರುವಂತಹದ್ದು. ಅದರಲ್ಲಿ ಆಡಳಿತ ಪಕ್ಷದ ಸದಸ್ಯರು ಮತ್ತೆ ವಿರೋಧ ಪಕ್ಷಗಳ ಸದಸ್ಯರುಗಳು ಕೂಡ ಭಾಗಿಯಾಗ್ತಾರೆ. ಎರಡೂ ಕಡೆ ಸೈಡ್ ನಲ್ಲೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗಿದೆ. 3 ಲೈನ್ ವಿಪ್. ಇವತ್ತು ನಾಳೆ ನಾಡಿದ್ದು 3 ದಿವಸಗಳ ಕಾಲ ಸದನದಲ್ಲಿ ಇರಬೇಕು ಸದಸ್ಯರು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಾಜ್ಞೆಯನ್ನ ಹೊರಡಿಸಲಾಗಿದೆ ಎಲ್ಲ ಪಕ್ಷಗಳು. ಹೀಗಾಗಿ ಇವತ್ತು ಬಹಳಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಯಾವ್ಯಾವ ಪಕ್ಷಗಳು ಚರ್ಚೆಯಲ್ಲಿ ಭಾಗಿಯಾಗಿ ಏನೇನು ಅಂಶಗಳನ್ನ ಎತ್ತುತ್ತಾರೆ, ಮತ್ತೆ ಚರ್ಚೆ ಆಗ್ಲಿಕ್ಕೆ ಅವಕಾಶವನ್ನು ಕೊಡ್ತಾರ, ಇಲ್ಲ ಚರ್ಚೆ ಆಗ್ಲಿಕ್ಕೆ ಬಿಡದ ಹಾಗೆ ಏನಾದ್ರೂ ವಿರೋಧವನ್ನ ವ್ಯಕ್ತಪಡಿಸ್ತಾರ, ಪ್ರತಿಭಟನೆಯನ್ನ ವಿರೋಧ ಪಕ್ಷಗಳು ದಾಖಲಿಸ್ತವ ಅನ್ನುವಂತಹದ್ದು. ನಿನ್ನೆ ಕೂಡ ಒಂದು ಮಹತ್ವದ ಸಭೆ ನಡೆದಿದೆ. ವಿರೋಧ ಪಕ್ಷಗಳ ನಾಯಕರುಗಳು ಸಭೆಯನ್ನ ಮಾಡಿದ್ದಾರೆ. ಸಭೆಯನ್ನ ಮಾಡಿ ಇಲ್ಲಿ ಪ್ರಮುಖವಾಗಿ ಇದನ್ನ ಎಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷಗಳು ಈ ಮಸೂದೆಯನ್ನ ವಿರೋಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನ ಮಾಡಿದೆ. ಹಾಗಾಗಿ ಇವತ್ತು ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತವೆ. ಇಲ್ಲಿ ಮುಖ್ಯ ಆಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ ಎನ್ಡಿಎ ಮಿತ್ರ ಪಕ್ಷಗಳಲ್ಲಿ ಟಿಡಿಪಿ ಒಂದು ರೀತಿಯಾಗಿ ಒಂದಷ್ಟು ಷರತ್ತುಗಳನ್ನು ಹಾಕಿರುವಂತಹದ್ದು. ಏನು ತಿದ್ದುಪಡಿ ಆಗಿರ್ತಕ್ಕಂಥ ಅಂಶ ಏನಿದೆ ಇಲ್ಲಿ, ಏನು ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರಿಗೂ ಕೂಡ ಅವಕಾಶ ಇದೆ, ಸದಸ್ಯರಾಗಬಹುದು ಅನ್ನುವಂತಹದ್ದನ್ನೇನು ಅಂಶವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದರೆ ಇದಕ್ಕೆ ಟಿಡಿಪಿ ವಿರೋಧವನ್ನ ವ್ಯಕ್ತಪಡಿಸಿದೆ. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರಿಗೆ ಇಲ್ಲಿ ಅವಕಾಶ ಇರಬಹುದು, ಇದನ್ನ ಟಿಡಿಪಿ ಒಪ್ಪೋದಿಲ್ಲ. ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಹಾನಿಯಾಗುವಂತ ಯಾವುದೇ ನಿರ್ಣಯವನ್ನು ನಾವು ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಕೂಡ ಟಿಡಿಪಿ ಹೇಳ್ತಿದೆ. ಇನ್ನೊಂದು ಕಡೆ ಜೆಡಿಯು ಕೂಡ ಅರೆ ಮನಸ್ಸಿನಲ್ಲೇ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇದೆ, ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದೆ. ಆದ್ರೆ ಬಹಿರಂಗವಾಗಿ ಜೆಡಿಯು ನಾಯಕರು ಯಾರು ಕೂಡ ಇದರ ವಿರೋಧವನ್ನ ಮಾಡ್ತಾ ಇಲ್ಲ ಅಥವಾ ಪರವಾಗಿ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಆದ್ರೆ ಅವರ ನಡೆ ಕೂಡ ನಿಗೂಢ ಆಗಿರ್ತಕ್ಕಂಥದ್ದು. ಎರಡು ಪಕ್ಷಗಳ ಏನೋ ಒಂದು ಬೆಂಬಲ ಏನಿದೆ ಅದು ಬಿಜೆಪಿಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಹೀಗಾಗಿ ಇವತ್ತು ಸದನದಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರೆ ಅಥವಾ ಕ್ರಾಸ್ ವೋಟಿಂಗ್ ಕೂಡ ಆಗಬಹುದಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.